MDH ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ವೀಕ್ಷಕರೇ, ನಮ್ಮ ಸೇನೆ ಮೊದಲು, ನಮ್ಮ ದೇಶ ಮೊದಲು ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡದ ಧ್ಯೇಯ, ಇಡೀ ರಿಪಬ್ಲಿಕ್ ನೆಟ್ವರ್ಕ್ನ ಧ್ಯೇಯ. ಈ ಮಧ್ಯೆ ಪ್ರಧಾನಿ ಮೋದಿ ಅವರು ಕೂಡ ನಮ್ಮ ಸೈನಿಕರೇ ನಮ್ಮ ಧೈರ್ಯ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇರ್ತಾರೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಪ್ರಧಾನಿ ಮೋದಿ ಅವರು ಪ್ರಧಾನಿ ಆದಾಗಿನಿಂದ ಪ್ರತಿ ವರ್ಷವೂ ಕೂಡ ದೀಪಾವಳಿ ಹಬ್ಬವನ್ನು ಸೈನಿಕರ ಜೊತೆಗೆ ಆಚರಿಸ್ತಾರೆ. INS ವಿಕ್ರಾಂತ್ನಲ್ಲಿ ಇವತ್ತು ದೀಪಾವಳಿಯ ಸಂಭ್ರಮ ಸಡಗರ ಸೈನಿಕರ ಜೊತೆಗೆ ಜೋರಾಗಿತ್ತು. ಅತ್ಯಂತ ಸಡಗರದಿಂದ ದೀಪಾವಳಿ ಹಬ್ಬವನ್ನು ಇವತ್ತು ಸೈನಿಕರ ಜೊತೆಗೆ ಪ್ರಧಾನಿ ಮೋದಿ ಅವರು ಆಚರಿಸಿದ್ದಾರೆ. ಈ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ಕೊಂಬರ. ನೌಕಾಪಡೆ ಯೋಧರೊಂದಿಗೆ ಪ್ರಧಾನಿ ಮೋದಿ ದೀಪಾವಳಿ. INS ವಿಕ್ರಾಂತ್ನಲ್ಲಿ ಸಿಂಧೂರದ ಸಂಭ್ರಮ. ಭಾರತೀಯ ನೌಕಾದಳ ಆಳ ಕಡಲಿನಲ್ಲಿ ನಿಂತು ಹವಾಮಾನ ವೈಪರೀತ್ಯಗಳಿಗೆ ಎದೆಯೊಡ್ಡಿ ದೇಶದ ಭದ್ರತೆಗಾಗಿ, ಪ್ರತಿ ಭಾರತೀಯನ ಪ್ರಾಣ ರಕ್ಷಣೆಗಾಗಿ ಸಮುದ್ರದ ಗಡಿ ಕಾಯ್ತಾ ಇರುವಂಥ ಮಹೋನ್ನತ ಸೇನೆ. ಆಪರೇಷನ್ ಸಿಂಧೂರವೇ ಇರಲಿ, ಶತ್ರು ರಾಷ್ಟ್ರಗಳ ಸೇನೆಯ ಆಕ್ರಮಣವೇ ಬರಲಿ, ಸಮುದ್ರದಲ್ಲೇ ರಣ ಕಹಳೆಯೂದಿ ಸಾಗರದಲ್ಲೇ ಶತ್ರುಗಳನ್ನ ಸಂಹಾರ ಮಾಡೋ ರಣಕಲಿಗಳ ದಂಡು. ದೇಶ ಮೊದಲು, ಸೇನೆ ಮೊದಲು. ಇದು ರಿಪಬ್ಲಿಕ್ ಮೀಡಿಯಾ ಮಾತ್ರವಲ್ಲ, ಪ್ರಧಾನಿ ಮೋದಿಯವರ ಧೈರ್ಯವೂ ಹೌದು. ಈ ಕಾರಣಕ್ಕಾಗಿಯೇ ನಮ್ಮ ಸೇನಾ ಪಡೆಗಳಿಗೆ ಸ್ಫೂರ್ತಿ ತುಂಬಲು ಪ್ರಧಾನಿ ಮೋದಿ ಪ್ರತಿ ವರ್ಷದ ದೀಪಾವಳಿಯನ್ನ ಸೈನಿಕರ ಜೊತೆ ಆಚರಿಸ್ತಾರೆ. ಸೇನೆಯೇ ನನ್ನ ಪರಿವಾರ ಎಂದು ಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ಸೈನಿಕರಿಗೆ ಸಿಹಿ ತಿನಿಸಿ ಆತ್ಮಸ್ಥೈರ್ಯ ತುಂಬಿದ ನಮೋ. ಈ ವರ್ಷ ಕಾರವಾರ, ಗೋವಾ ಕಡಲ ತೀರದಲ್ಲಿರುವಂತಹ INS ವಿಕ್ರಾಂತ್ನಲ್ಲಿ ನೌಕಾಪಡೆಯ ಯೋಧರೊಂದಿಗೆ ಪ್ರಧಾನಿ ಮೋದಿ ದೀಪಾವಳಿ ಹಬ್ಬವನ್ನು ಆಚರಿಸಿದ್ರು. ಯೋಧರಿಗೆ ಸಿಹಿ ತಿನ್ನಿಸಿದ ನಮೋ, ನಿಮ್ಮೊಂದಿಗೆ ನಾನಿದ್ದೇನೆ ಅನ್ನೋ ಆತ್ಮಸ್ಥೈರ್ಯವನ್ನು ತುಂಬಿದ್ರು. ಆಪರೇಷನ್ ಸಿಂಧೂರದ ವೇಳೆ 3 ಪಡೆ ಶಕ್ತಿ, ಸಾಮರ್ಥ್ಯ, ಶೌರ್ಯವನ್ನ ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ. ನೌಕಾಪಡೆಗೆ ಮತ್ತೊಂದು ಯುದ್ಧ ವಿಮಾನ ವಾಹಕ ನೌಕೆ ಶೀಘ್ರದಲ್ಲೇ ಸೇರ್ಪಡೆಯಾಗಲಿದೆ ಅಂತ ಹೇಳಿದ್ರು. INS ವಿಕ್ರಾಂತ್ನಲ್ಲಿ ನಿಂತು ಪಾಕಿಸ್ತಾನ ವಿರುದ್ಧ ಗುಡುಗಿದ ಪ್ರಧಾನಿ ಮೋದಿ ಆಪರೇಷನ್ ಸಿಂಧೂರದಲ್ಲಿ ಬ್ರಹ್ಮೋಸ್ ಮತ್ತು ಆಕಾಶ ಕ್ಷಿಪಣಿಗಳು ತೋರಿದ ಸಾಮರ್ಥ್ಯವನ್ನು ಕೊಂಡಾಡಿದ್ರು. ऑपरेशन सिंदूर में भी अपनी क्षमता साबित की है. ब्रह्मोस को तो नाम ही ऐसा है कि सुनते ही कई लोगों को चिंता हो जाती कि ब्रह्मोस आ रहा है क्या. अब दुनिया के कई देश इन मिसाइलों को खरीदना चाहते हैं. मुझे विश्व के जो भी लोग मिलते हैं उनकी इच्छा एक होती है कि हमें भी मिल जाए. ದೇಶದ ಹೊರಗೆ ಮಾತ್ರವಲ್ಲ, ದೇಶದ ಆಂತರಿಕ ಭದ್ರತೆಗೂ ಪ್ರಧಾನಿ ಮೋದಿ ಹೆಚ್ಚಿನ ಒತ್ತು ನೀಡಿದ್ದು ಬೇರು ಸಮೇತ ನಕ್ಸಲಿಸಂ ಕಿತ್ತು ಒಗೆಯುವ ಪಣ ತೊಟ್ಟಿದ್ದಾರೆ. 100 से ज्यादा जिले माओवादी आतंक से पूरी तरह आजाद होकर पहली बार खुली हवा में सांस ले रहे हैं. शानदार दिवाली इस बार मना रहे हैं. ಭಾರತಾಂಬೆ ನನ್ನ ತಾಯಿ, ದೇಶವೇ ನನ್ನ ಮನೆ, ಸೈನಿಕರೇ ನನ್ನ ಪರಿವಾರ ಅಂತಿರೋ ಪ್ರಧಾನಿ ಮೋದಿ ಈ ಬಾರಿಯ ದೀಪಾವಳಿಯನ್ನ ನೌಕಾದಳದೊಂದಿಗೆ ಆಚರಿಸಿದ್ದು. ಇದೇ ವೇಳೆ MiG-29K ಯುದ್ಧ ವಿಮಾನವನ್ನ ಲಾಂಚ್ ಮಾಡಿದ್ರು.
ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಮೂಲಕ ಪ್ರಧಾನಿ ಮೋದಿಯವರು ಸೇನೆಯೇ ಮೋದಿ ಪರಿವಾರ ಅನ್ನುವಂತಹ ಒಂದು ಸಂದೇಶವನ್ನ ರವಾನೆ ಮಾಡ್ತಾನೆ ಇದ್ದಾರೆ. ಸತತ 11 ವರ್ಷಗಳಿಂದ ಸೇನೆಯ ಜೊತೆಗೆ ಪ್ರಧಾನಿ ಮೋದಿಯವರು ದೀಪಾವಳಿಯನ್ನ ಆಚರಿಸ್ತಾ ಇದ್ದಾರೆ. ಒಂದು ಹೊಸ ಸಂಪ್ರದಾಯಕ್ಕೆ ನಾಂದಿಯನ್ನ ಹಾಡಿದರು. 2014ರಲ್ಲಿ ಸಿಯಾಚಿನ್ನಲ್ಲಿ ಪ್ರಧಾನಿ ಬೆಳಕಿನ ಹಬ್ಬವನ್ನ ಆಚರಿಸ್ತಾರೆ ಸೈನಿಕರ ಜೊತೆಗೆ. ಅವಾಗಿನಿಂದ ಒಂದು ಹೊಸ ಟ್ರೆಂಡ್ ಸೃಷ್ಟಿಯಾಗುತ್ತೆ. ಸೈನಿಕರಲ್ಲಿ ಒಂದು ಹೊಸ ಧೈರ್ಯ, ಭರವಸೆ, ಆತ್ಮಸ್ಥೈರ್ಯ ಮನೆ ಮಾಡುತ್ತೆ. ಕಾರಣ ಪ್ರಧಾನಿ ಮೋದಿ ಅವರು ನಮ್ಮ ಜೊತೆಗಿದ್ದಾರೆ, ನಮ್ಮ ಜೊತೆಗೆ ದೀಪಾವಳಿ ಆಚರಣೆಯನ್ನ ಮಾಡ್ತಾರೆ. ಅವರು ತಮ್ಮ ಕುಟುಂಬವನ್ನ ಬಿಟ್ಟು, ಸೈನಿಕರು ತಮ್ಮ ಕುಟುಂಬವನ್ನ ಬಿಟ್ಟು ಎಲ್ಲವನ್ನು ತ್ಯಾಗ ಮಾಡಿ ನಮಗೋಸ್ಕರ, ನಮ್ಮ ಸಂತೋಷಕ್ಕೋಸ್ಕರ ನಾವಿಲ್ಲಿ ಸಂಭ್ರಮ ಸಡಗರದಿಂದ ದೀಪಾವಳಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಹೆಮ್ಮೆಯ ಸೈನಿಕರು ಗಡಿಯಲ್ಲಿ ದೇಶಕ್ಕಾಗಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ. ಅಂತ ಸೈನಿಕರ ಜೊತೆಗೆ ನಾನು ದೀಪಾವಳಿ ಆಚರಣೆ ಮಾಡಿದ್ರೆ ಸಂಭ್ರಮಕ್ಕೆ ಮತ್ತೊಂದು ಹೊಸ ಅರ್ಥವನ್ನೇ ಬರೆದಂಗಾಗುತ್ತೆ ಎನ್ನುವಂತಹ ಒಂದು ಉದ್ದೇಶದ ಮೂಲಕ ಪ್ರಧಾನಿ ಮೋದಿ ಅವರು 2014ರಿಂದ ದೀಪಾವಳಿಯನ್ನ ಸೈನಿಕರ ಜೊತೆಗೆ ಆಚರಣೆ ಮಾಡ್ತಾ ಇದ್ದಾರೆ. ಈ ಮೂಲಕ ಯಾವತ್ತೂ ಸೈನಿಕರಿಗೆ ಕುಟುಂಬದ ಜೊತೆಗೆ ನಾನು ಹಬ್ಬದ ದಿನ ಇಲ್ವಲ್ಲ ಅನ್ನೋಂಥ ಕೊರಗು ಕಾಡಂಗಿಲ್ಲ. ಕಾರಣ ನನ್ನ ನಾಯಕ ನನ್ನ ಜೊತೆಗೆ ದೀಪಾವಳಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಹೆಚ್ಚಿನದೇನು ಬೇಕು ನಮಗೆ ಅಂತ ಬೇಸ್ ಕ್ಯಾಂಪ್ಗೆ ಭೇಟಿ ನೀಡಿ ಸಿಬ್ಬಂದಿಗೆ ಸಿಹಿಯನ್ನ ನೀಡಿದ್ದಾರೆ ಮೋದಿಯವರು. ನೀಡ್ತಾನೆ ಇರ್ತಾರೆ ಪ್ರತಿ ವರ್ಷ. ದೀಪಾವಳಿಯನ್ನ ಸೇನೆಯ ಜೊತೆಗೆ ಆಚರಿಸಿ ಹೊಸ ಪದ್ಧತಿಗೆ ನಾಂದಿ ಹಾಡಿದ್ದರು ಪ್ರಧಾನಿ ಮೋದಿಯವರು. ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ಮೋದಿಯವರ ದೀಪಾವಳಿಯಲ್ಲಿ ಸೈನಿಕರ ಜೊತೆಗೆ ಸರ್ಕಾರ ಇದೆ, ನಾನಿದ್ದೀನಿ ಅನ್ನುವಂತಹ ಸಂದೇಶವನ್ನ ಪ್ರತಿ ವರ್ಷ ರವಾನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು ವಿದೌಟ್ ಫೇಲ್. ಪರಿವಾರದಿಂದ ದೂರ ಇದ್ದ ಸೈನಿಕರಿಗೆ ನಮೋ ಆತ್ಮಸ್ಥೈರ್ಯವನ್ನ ತುಂಬುತ್ತಾ ಇದ್ದಾರೆ. ಹೊಸ ಒಂದು ಭರವಸೆ, ಆ ಚೈತನ್ಯ ಸೈನಿಕರಲ್ಲಿ ಮನೆ ಮಾಡುತ್ತೆ. ಸೈನಿಕರು ನನ್ನ ಪರಿವಾರ, ಸೈನಿಕರು ನನ್ನ ಕುಟುಂಬ ಅಂತ ಮೋದಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಪ್ರಧಾನಿ ಆದಾಗಿನಿಂದಲೂ ತಪ್ಪದೆ ಸೇನಾ ಕ್ಯಾಂಪ್ಗಳಿಗೆ ಪ್ರಧಾನಿ ಮೋದಿ ಅವರು ದೀಪಾವಳಿಯ ಶುಭ ದಿನದಂದು ಭೇಟಿ ಕೊಡ್ತಾರೆ. ಎಲ್ಲರಿಗೂ ದೀಪಾವಳಿ ಶುಭಾಶಯಗಳನ್ನು ತಿಳಿಸ್ತಾರೆ, ಸಿಹಿ ಹಂಚ್ತಾರೆ, ಸಿಹಿ ತಿನ್ನಿಸ್ತಾರೆ, ಅವರ ಜೊತೆಗೆ ಸಮಯ ಕಳೀತಾರೆ. ಇವತ್ತು ಕೂಡ ಅಷ್ಟೇ INS ವಿಕ್ರಾಂತಲ್ಲಿ ಇವತ್ತು ವಾಸ್ತವ್ಯ ಹೂಡ್ತಾರೆ ಪ್ರಧಾನಿ ಮೋದಿ ಅವರು. ಇವತ್ತು ಸೈನಿಕರ ಜೊತೆಗೇನೆ. ಕಳೆದ ವರ್ಷ BSF ಯೋಧರ ಜೊತೆಗೆ ಪ್ರಧಾನಿ ಮೋದಿ ಅವರು ದೀಪಾವಳಿಯನ್ನು ಆಚರಿಸಿದ್ರು. ಈ ವರ್ಷ ನೌಕಾದಳದ ಸಿಬ್ಬಂದಿಯ ಜೊತೆಗೆ ಹಬ್ಬದ ಸಂಭ್ರಮದಲ್ಲಿ ಪ್ರಧಾನಿ ಮೋದಿ ಅವರು ತೊಡಗಿದ್ದಾರೆ. ಸೊ ಅಂದಿನಿಂದ ಇಂದಿನವರೆಗೂ ಪ್ರಧಾನಿ ಮೋದಿ ಅವರ ದೀಪಾವಳಿ ಹಬ್ಬ ನಮ್ಮ ಹೆಮ್ಮೆಯ, ನಮ್ಮ ಧೈರ್ಯಶಾಲಿ ವೀರ ಪುತ್ರರಾಗಿರುವಂತಹ ಸೈನಿಕರ ಜೊತೆಗೆ. ಇಲ್ಲಿಂದಾನೇ ನಮ್ಮ ಸೈನಿಕರಿಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ನಾವು ಕೂಡ ತಿಳಿಸ್ತಾ ಇದ್ದೇವೆ. ಇನ್ನು ನೆಕ್ಸ್ಟ್, ಪಶ್ಚಿಮ ಬಂಗಾಳದ ಜಲ್ಪೈಗುರಿಯಲ್ಲಿ BSF ಯೋಧರು ದೀಪಾವಳಿ ಹಬ್ಬವನ್ನು ಸಂಭ್ರಮಿಸಿದರು. ಪರಸ್ಪರ ಸಿಹಿ ಹಂಚಿ, ಬಾರ್ಡರ್ಗೆ ದೀಪಗಳನ್ನು ಹಚ್ಚಿ ಬೆಳಕಿನ ಹಬ್ಬದ ಶುಭಾಶಯ ಕೋರಿದರು. ಗೇಟ್ ಮುಂದೆ ಪಟಾಕಿ ಸಿಡಿಸಿದ ಯೋಧರು ಶತ್ರುಗಳ ನಿಗ್ರಹಕ್ಕೆ ಶಕ್ತಿ ನೀಡುವಂತೆ ತಾಯಿ ದುರ್ಗೆಯನ್ನ ಪ್ರಾರ್ಥನಿಸಿದರು. एक साथ चलाना हो, एक साथ ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ದೀಪಾವಳಿಯ ಸಂಭ್ರಮ ಮನೆ ಮಾಡಿದ್ರೆ, ಕೊಲೆಯ ಆರೋಪದಲ್ಲಿ ಬಂಧಿಯಾಗಿರುವಂತಹ ನಟ ದರ್ಶನ್ಗೆ ಈ ವರ್ಷವೂ ಕೂಡ ದೀಪಾವಳಿ ಸಂಭ್ರಮ ಸಡಗರ ಇಲ್ಲ. ದೀಪಾವಳಿ ಹಬ್ಬವನ್ನ ಪರಪ್ಪನ ಅಗ್ರಹಾರದಲ್ಲೇ ಕಳಿಬೇಕಾದಂತಹ ಪರಿಸ್ಥಿತಿ ಆರೋಪಿ ದರ್ಶನ್ಗೆ ಒದಗಿ ಬಂದಿದೆ. ಈಗಾಗಲೇ ಕಾನೂನು ಪ್ರಾಧಿಕಾರ ದರ್ಶನ್ಗೆ ಮತ್ತಷ್ಟು ಬಿಸಿಯನ್ನ ಮುಟ್ಟಿಸಿದೆ. ಸಿಗಬೇಕಾಗಿರುವಂತಹ ಸೌಲಭ್ಯಗಳು ಸಿಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಮತ್ತೆ ಚರ್ಚೆ ಶುರುವಾಗ್ತಾ ಇದೆ.
ಜೈಲ್ ಮ್ಯಾನ್ಯುವಲ್ ಪ್ರಕಾರ ದರ್ಶನ್ಗೆ ಏನು ಕೊಡಬೇಕು ಅದನ್ನ ಕೊಟ್ಟಿದ್ದಾರೆ. ಆದರೆ ಹೆಚ್ಚುವರಿಯಾದ ಬೇಡಿಕೆಯನ್ನು ಪೂರೈಸಬೇಕು ಅಂತಂದ್ರೆ ಕಾನೂನು ಪ್ರಾಧಿಕಾರ ಹೋಗಿ ಒಂದ್ಸರಿ ನೋಡ್ಕೊಂಬನ್ನಿ ಅಂತ ಹೇಳಿತ್ತು. ಕಾನೂನು ಪ್ರಾಧಿಕಾರ ಭೇಟಿ ಕೊಟ್ಟ ಮೇಲೆ ಅಲ್ಲಿ ಪಿಕ್ಚರೇ ಚೇಂಜ್. ಇವತ್ತಿನ ದೀಪಾವಳಿ ಹಬ್ಬ ದರ್ಶನ್ಗೆ ಯಾವ ರೀತಿ ಇತ್ತು ನೋಡ್ಕೊಂಬನ್ನಿ. ಮಾಡಬಾರದು ಮಾಡಿದ್ರೆ ಆಗಬಾರದು ಆಗುತ್ತೆ ಅನ್ನೋದಕ್ಕೆ ನಟ ದರ್ಶನ್ ಬೆಸ್ಟ್ ಎಕ್ಸಾಂಪಲ್. ಸಹವಾಸ ದೋಷದಿಂದ ಕಿಲ್ಲಿಂಗ್ ಸ್ಟಾರ್ 1, 2, 3 ಅಂತ ಕಂಬಿ ಎಣಿಸ್ತಾ ಇದ್ದಾರೆ. ಇದೀಗ ದೇಶದೆಲ್ಲೆಡೆ ಬೆಳಕಿನ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಆದರೆ ಕೊಲೆ ಆರೋಪಿ ದರ್ಶನ್ಗೆ ಈ ಭಾಗ್ಯವಿಲ್ಲ. ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ದೀಪಾವಳಿ. ಹೆಂಡತಿ ಬಿಟ್ಟು ಬೇರೆ ಯಾರೂ ಸಹಾಯಕ್ಕೆ ಬರ್ತಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ನಟ ಕೊಲೆ ಆರೋಪಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲು ದರ್ಶನ್ ಪಾಲಿಗೆ ನಿತ್ಯ ನರಕವೇ ಆಗಿದೆ. ಕಳೆದ ವರ್ಷ ದೀಪಾವಳಿ ಹಬ್ಬದ ಸಮಯದಲ್ಲೇ ನಟ ದರ್ಶನ್ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ರಿಲೀಸ್ ಆಗಿದ್ರು. ಆದರೆ ಈ ಬಾರಿ ಜೈಲಿನಲ್ಲೇ ದರ್ಶನ್ ದೀಪಾವಳಿಯನ್ನ ಆಚರಿಸುವಂತೆಯಾಗಿದೆ. ಈ ವರ್ಷ ನಟ ದರ್ಶನ್ ಪಾಲಿಗೆ ಬೆಳಕಿಲ್ಲದ ದೀಪಾವಳಿಯೇ ಆಗಿದೆ. ಈ ಬಗ್ಗೆ ದಾಸ ಜೈಲಿನಲ್ಲೇ ಜೊತೆಗಿರುವವರ ಜೊತೆಗೆ ಬೇಸರವನ್ನ ಹೊರಹಾಕ್ತಿದ್ದಾರಂತೆ. ಕಳೆದ ವರ್ಷ ದೀಪಾವಳಿ ಹಬ್ಬಕ್ಕೆ ದರ್ಶನ್ ಜೈಲಿನಿಂದ ಮನೆ ಸೇರಿದ್ರು. ಆಗ ಮನೆಯಲ್ಲಿದ್ರು ದರ್ಶನ್ ದೀಪಾವಳಿ ಆಚರಿಸದೆ ಬೆನ್ನು ನೋವು ಇರುವುದರಿಂದ ಮನೆಯಲ್ಲೇ ರೆಸ್ಟ್ ಮಾಡಿದ್ರು. ಈ ವರ್ಷ ಜೈಲಿನಲ್ಲೇ ಕಳೆಯೋದು ಕಷ್ಟವಾಗ್ತಿದೆ. ರೇಣುಕಾಸ್ವಾಮಿ ಕೊಲೆ ಕೇಸುಗೂ ಮುನ್ನವೇ ಭರ್ಜರಿಯಾಗಿ ಭೂಪತಿ ದೀಪಾವಳಿಯನ್ನ ಆಚರಿಸ್ತಾ ಇದ್ರು. ಫಾರ್ಮ್ ಹೌಸ್ನಲ್ಲಿ ಕುಟುಂಬಸ್ಥರು ಸ್ನೇಹಿತರ ಜೊತೆಗೂಡಿ ಧಾಮ್ ಧೂಮ್ ಅಂತ ಸೆಲೆಬ್ರೇಷನ್ ಮಾಡುತ್ತಿದ್ರು. ಆದರೆ ದರ್ಶನ್ ಮಾಡಿಕೊಂಡಂತಹ ಎಡವಟ್ಟಿನಿಂದ ಜೈಲಿನಲ್ಲೇ ಹಬ್ಬ ಆಚರಿಸುವಂತಾಗಿದೆ. ಇನ್ನು ಜೈಲಿನಲ್ಲಿರುವಂತಹ ದರ್ಶನ್ ಅನ್ನ ಹೊರಗೆ ತರಲು ಹೆಂಡತಿ ವಿಜಯಲಕ್ಷ್ಮಿ ಅವರು ಹರಸಾಹಸ ಪಡ್ತಿದ್ದಾರೆ. ಆದರೆ ಪತ್ನಿ ಬಿಟ್ಟು ಬೇರೆ ಯಾರು ಕೂಡ ಸಹಾಯ ಮಾಡ್ತಿಲ್ಲ ಎನ್ನುವಂತಹ ಕೊರಗು ಕಾಟೇರಣಿಗೆ ಕಾಡ್ತಾ ಇದೆಯಂತೆ. ಕಾನೂನಿನ ಹೋರಾಟಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬಿಟ್ಟು ಯಾರಿಂದಲೂ ಕೂಡ ದರ್ಶನ್ಗೆ ಸಹಾಯದ ಮಾತಿಲ್ಲ. ಈ ಬಗ್ಗೆ ಬ್ಯಾರಕ್ನಲ್ಲೇ ಶಿಷ್ಯಂದಿರ ಬಳಿ ಬೇಸರವನ್ನ ಹೊರಹಾಕಿದ್ದಾರೆ. ದೀಪಾವಳಿ ಹಬ್ಬದಂದು ಕೂಡ ಸೆಲ್ನಲ್ಲಿ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಅಲ್ಲದೆ ಸುಪ್ರೀಂ ಕೋರ್ಟ್ ವಾರ್ನಿಂಗ್ಗೆ ಬೆದರಿರುವಂತಹ ಜಿಲ್ಲಾಧಿಕಾರಿಗಳು ಸಾಮಾನ್ಯ ಕೈದಿಗಳಂತೆ ದರ್ಶನ್ ಅನ್ನ ನಡೆಸಿಕೊಳ್ತಿದ್ದಾರೆ. ಇದರಿಂದ ಸರತಿ ಸಾಲಿನಲ್ಲಿ ನಿಂತು ದರ್ಶನ್ ಕುಟುಂಬಸ್ಥರನ್ನ ಭೇಟಿಯಾಗುವ ಪರಿಸ್ಥಿತಿ ಕೂಡ ಬಂದಿದ್ದು, ಇದರಿಂದ ದರ್ಶನ್ ಕಂಗಾಲಾಗಿ ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಡೀ ಭಾರತ ಕಂಡ ದೀಪಾವಳಿ ಸಂಭ್ರಮ ಸಡಗರದಲ್ಲಿ ತೊಡಗಿದ್ರೆ ನಟ ಕಿಚ್ಚ ಸುದೀಪ್ ಅವ್ರಿಗೆ ತೊಳಲಾಟ. ಆ ತೊಳಲಾಟವನ್ನ ಅಕ್ಷರ ರೂಪದಲ್ಲಿ ಕಿಚ್ಚ ಸುದೀಪ್ ಅವರು ಇಳಿಸಿದ್ದಾರೆ. ಅಷ್ಟಕ್ಕೂ ನಟ ಸುದೀಪ್ ಅವರಿಗೆ ಕಾಡ್ತಾ ಇರುವಂಥ ಆ ನೋವಾದರೂ ಏನು? ಯಾವ ಕಾರಣಕ್ಕಾಗಿ ದೀಪಾವಳಿ ಹಬ್ಬದ ದಿನ ಇವತ್ತು ಕಿಚ್ಚ ಸುದೀಪ್ ಅವರು ಕಣ್ಣೀರು ಹಾಕಿದ್ದಾರೆ? ಬನ್ನಿ ನೋಡ್ಕೊಂಡು. ಅಮ್ಮ ಕಣ್ಣಿಗೆ ಕಾಣುವ ದೇವರು. ಇಡೀ ವಿಶ್ವವೇ ಎದುರಾದ್ರೂ ತನ್ನ ಕಂದನಿಗಾಗಿ ಏಕಾಂಗಿಯಾಗಿ ಹೋರಾಡುವ ಜೀವ. ಅದರಲ್ಲೂ ಗಂಡು ಮಕ್ಕಳಿಗೆ ಅಮ್ಮ ಅಂದ್ರೆ ಅವರೇ ಆಕಾಶ. ಅಪ್ಪನಿಗಿಂತಲೂ ತುಸು ಹೆಚ್ಚೆ ಅಮ್ಮನ ಮೇಲೆ ಪ್ರೀತಿ. ಅಂಥದ್ರಲ್ಲಿ ಇದ್ದಕ್ಕಿದ್ದಂತೆ ತಾಯಿ ದೇವರು ಇಹಲೋಕದ ಯಾತ್ರೆ ಮುಗಿಸಿ ಹೋದ್ರೆ ಹೇಗಿರುತ್ತೆ ಹೇಳಿ? ಎಷ್ಟಕ್ಕೂ ಈ ವಿಚಾರವನ್ನ ಇಲ್ಲಿ ಪ್ರಸ್ತಾಪಿಸೋಕೆ ಕಾರಣ ಅಭಿನಯ ಚಕ್ರವರ್ತಿ, ಅಭಿಮಾನಿಗಳ ಪಾಲಿನ ಕಿಚ್ಚ ನಟ ಸುದೀಪ್ ಅವರು ಬರೆದ ಅದೊಂದು ಭಾವನಾತ್ಮಕ ಟ್ವೀಟ್. ಅಮ್ಮನಿಲ್ಲದೆ ನಟ ಸುದೀಪ್ಗೆ ಅನಾಥ ಭಾವ. ತಾಯಿ ನೆನೆದು ಕಿಚ್ಚನಿಂದ ಭಾವುಕ ಟ್ವೀಟ್. ಇಡೀ ಭಾರತ ಕಂಡವೇ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿದೆ. ಮನೆಗಳ ಮುಂದೆ ದೀಪ ಬೆಳಗ್ತಾ ಇದ್ರೆ ಮಕ್ಕಳು ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ. ಹೊಸ ಬಟ್ಟೆ, ತರಹೇವಾರಿ ಹಬ್ಬದೂಟ ಘಮ ಮನೆಗಳಿಂದ ಸೂಸುತ್ತಿದೆ. ಆದರೆ ನಟ ಕಿಚ್ಚ ಸುದೀಪ್ಗೆ ಮಾತ್ರ ಈ ಬಾರಿ ದೀಪಾವಳಿ ಹಬ್ಬದ ಸಂಭ್ರಮ ಇಲ್ಲ. ಕೋಟಿ ಕೋಟಿ ಹಣ, ಕೋಟ್ಯಾಂತರ ಅಭಿಮಾನಿಗಳಿದ್ರೂ ಅಕ್ಷರಶಃ ಅನಾಥ ಭಾವ ಕಾಡ್ತಾ ಇದೆಯಂತೆ. ಹೌದು, ಕಳೆದ ವರ್ಷ ತಮ್ಮ ತಾಯಿ ಸರೋಜಾ ಅವರನ್ನ ಕಳೆದುಕೊಂಡ ಸುದೀಪ್ಗೆ ಇನ್ನೂ ತಾಯಿಯ ನೆನಪುಗಳಿಂದ ಹೊರಬರಲು ಆಗ್ತಾ ಇಲ್ವಂತೆ. ತಾಯಿಯನ್ನ ನೆನೆದು ಸುದೀಪ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಸುದೀರ್ಘವಾದ ಟ್ವೀಟ್ ಮಾಡಿದ್ದಾರೆ.
ಐ ಮಿಸ್ ಯು ಅಮ್ಮ. ದೀಪಾವಳಿ ಹಬ್ಬದಂದು ನಟ ಸುದೀಪ್ಗೆ ತಾಯಿಯ ನೆನಪುಗಳು ಒತ್ತರಿಸಿಕೊಂಡು ಬಂದಿದ್ದು. ಅಮ್ಮ ನೀನು ಇಲ್ಲದೆ 3 ದಿನಗಳಿಂದ ಮನಸ್ಸು ಭಾರವಾಗಿದೆ ಅಂತ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ನಿಮ್ಮೊಂದಿಗಿನ ದಿನಗಳು ಕಣ್ಮುಂದೆ ಸುಳಿದಾಡುತ್ತಿವೆ. ನೀವು ಯಾವಾಗಲೂ ನಮ್ಮ ಹೃದಯದಲ್ಲಿ ಇರುವಿರಿ. ನಿಮ್ಮನ್ನ ತುಂಬಾ ಮಿಸ್ ಮಾಡಿಕೊಳ್ತೇನೆ. ನೀವು ಒಂದೊಳ್ಳೆಯ ಸುಂದರ ಜಾಗದಲ್ಲಿ ಶಾಂತಿ ನೆಮ್ಮದಿಯಾಗಿದ್ದೀರಿ ಅಂತ ಭಾವಿಸುವೆ ಎಂದಿರುವ ಸುದೀಪ್ ಹಬ್ಬದ ಸಂಭ್ರಮದಲ್ಲಿ ಅಮ್ಮನನ್ನ ಮಿಸ್ ಮಾಡಿಕೊಂಡಿದ್ದಾರೆ. ಸೆಲೆಬ್ರಿಟಿಯೇ ಇರಲಿ, ಸಾಮಾನ್ಯ ಜನರೇ ಇರಲಿ, ಅಮ್ಮ ಅಂದ್ರೆ ಎಲ್ಲರಿಗೂ ಒಂದೇ. ಜಗತ್ತಿನಲ್ಲಿ ಹಣ ಕೊಟ್ಟರು ಸಿಗದ ಒಂದೇ ವಸ್ತು ಅಂದ್ರೆ ಅದು ಅಮ್ಮನ ಪ್ರೀತಿ ಅಂತ ಸುಮ್ಮನೆ ಹಿರಿಯರು ಹೇಳಿದ್ದಾರ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಜನ 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 ಎಲ್ಲಿ ನೋಡಿದರೂ ಭಕ್ತಗಣ. ದೀಪಾವಳಿಯ ಸಂಭ್ರಮ ಸಡಗರದಲ್ಲಿ ವರ್ಷಕ್ಕೊಮ್ಮೆ ದರ್ಶನ ನೀಡುವಂತಹ ತಾಯಿ ಹಾಸನಾಂಬೆಯನ್ನ ನೋಡೋದಕ್ಕೆ, ಕಣ್ ತುಂಬಿಕೊಳ್ಳೋದಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಹಾಸನಕ್ಕೆ ಧಾವಿಸ್ತಾ ಇದ್ದಾರೆ. ಸಾಗರದಂತೆ ಭಕ್ತರು ಹರಿದು ಬರ್ತಾ ಇದ್ದಾರೆ. ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ. ರಾಜಕಾರಣಿಗಳು, ನಟ ನಟಿಯರು, ಭಕ್ತರು ಒಬ್ರ ಇಬ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿನಿತ್ಯವೂ ಕೂಡ ಹಾಸನಾಂಬೆಯ ದರ್ಶನಕ್ಕೆ ಬರ್ತಾ ಇದ್ದಾರೆ. ತಾಯಿಯ ದರ್ಶನವನ್ನ ಪಡೆದು ಕೃತಾರ್ಥರಾಗ್ತಾ ಇದ್ದಾರೆ. ಇನ್ನು ಇಲ್ಲಿವರೆಗೂ ಹಾಸನದ ಭಕ್ತರಿಂದ ಬರೋಬ್ಬರಿ 18 ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹ ಆಗಿದೆ. ಒಂದು ವಿಶೇಷ ವರದಿ ಇದೆ ವೀಕ್ಷಕರೇ, ಬನ್ನಿ ನೋಡ್ಕೊಂಡ್ ಬರೋಣ. ಶಕ್ತಿ ದೇವತೆ ಕಾಣಲು ಹಾಸನದತ್ತ ಜನವೋಚನ. ದೀಪಾವಳಿ ಸಂಭ್ರಮದೊಂದಿಗೆ ತಾಯಿಯ ದರ್ಶನ. ಹಾಸನಾಂಬೆ ವರ್ಷಕ್ಕೊಮ್ಮೆ ದರ್ಶನ ನೀಡುವ ಜಗನ್ಮಾತೆ. ಹಾಸನದಲ್ಲಿ ನೆಲೆಗೊಂಡಿರುವ ಶಕ್ತಿ ದೇವತೆ ದರ್ಶನಕ್ಕೆ ಜನ ಸುನಾಮಿಯೇ ಆಗಮಿಸುತ್ತಿದ್ದಾರೆ. ದೀಪಾವಳಿ ಸಂಭ್ರಮದ ನಡುವೆಯೇ ದೇವಿಯನ್ನ ಕಣ್ತುಂಬಿಕೊಳ್ಳಲು ರಾಜಕಾರಣಿಗಳು, ನಟರು, ಶ್ರೀಸಾಮಾನ್ಯರು ಸಾಲುಗಟ್ಟಿದ್ದಾರೆ. ಹಾಸನಾಂಬೆ ಕಾಣಲು ಬಂದ ಈಶ್ವರಪ್ಪ ದಂಪತಿ. ರಾಜ್ಯದ ನಾನಾ ಭಾಗಗಳಿಂದ ಹಾಸನಾಂಬೆಯನ್ನ ಕಾಣಲು ಭಕ್ತರು ಹಾಸನದತ್ತ ಮುಖ ಮಾಡುತ್ತಿದ್ದಾರೆ. ಈಗಾಗಲೇ ಲಕ್ಷಾಂತರ ಜನರು ದೇವಿಯ ದರ್ಶನ ಭಾಗ್ಯ ಪಡೆದಿದ್ದಾರೆ. ಇಂದು ಮಾಜಿ ಡಿಸಿಎಂ ಈಶ್ವರಪ್ಪ ದಂಪತಿ ತಾಯಿಯ ದರ್ಶನ ಪಡೆದಿದ್ದಾರೆ. ಹಾಸನಾಂಬೆ ದರ್ಶನಕ್ಕೆ ಅಚ್ಚುಕಟ್ಟಾದ ವ್ಯವಸ್ಥೆ ಕಲ್ಪಿಸಿದ ರಾಜ್ಯ ಸರ್ಕಾರ ಮತ್ತು ಕೃಷ್ಣೇ ಬೈರೇಗೌಡರನ್ನ ಹಾಡಿ ಹೊಗಳಿದ್ದಾರೆ. ಪ್ರತಿ ಬಾರಿಯೂ ಕೂಡ VIP ಆಗಿ ಬಂದಿದ್ರು ಕೂಡ ಈಗ VIPs ಇರ್ಬೋದು, ಬೇರೆ ಎಲ್ಲರಿಗೂ ಕೂಡ ಬಹಳ ವ್ಯವಸ್ಥಿತವಾದ ಒಂದು ದರ್ಶನ ಮಾಡುವಂಥ ಪ್ರಯತ್ನವನ್ನು ನಡೆಸಿದ್ದಾರೆ. ದೇವಿಯ ದರ್ಶನಕ್ಕೆ ಬಂದ GTD ಕುಟುಂಬ. ಜೆಡಿಎಸ್ ಶಾಸಕ GT ದೇವೇಗೌಡರು ಕುಟುಂಬ ಸಮೇತರಾಗಿ ಹಾಸನಾಂಬೆ ದರ್ಶನ ಪಡೆದರು. ವಿಶೇಷ ಅತಿಥಿಗಳ ಸಾಲಿನಲ್ಲಿ ಬಂದ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಶ್ರದ್ಧಾ ಭಕ್ತಿಯಿಂದ ದೇವಿಗೆ ಪೂಜೆ ಸಲ್ಲಿಸಿದರು. ಶಕ್ತಿ ಮಾತೆಯ ದರ್ಶನ ಪಡೆದ ವಿಜಯ ರಾಘವೇಂದ್ರ. ನಿನ್ನೆ ಸ್ಯಾಂಡಲ್ವುಡ್ ಸ್ಟಾರ್ ಶಿವಣ್ಣ ಮತ್ತು ಡಿವಿನ್ ಸ್ಟಾರ್ ರಿಷಬ್ ಶೆಟ್ಟಿ ದಂಪತಿ ಹಾಸನಾಂಬೆಯ ದರ್ಶನ ಪಡೆದ್ರೆ, ಇಂದು ಸ್ಯಾಂಡಲ್ವುಡ್ನ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಹಾಸನಾಂಬೆಯ ಸನ್ನಿಧಾನಕ್ಕೆ ಬಂದಿದ್ರು. ಸಾಲು ಸಾಲು ರಜೆ. ಇದರ ನಡುವೆ ಹಾಸನದತ್ತ ಬಸ್, ರೈಲು, ಖಾಸಗಿ ವಾಹನಗಳ ಮೂಲಕ ದೇವಿಯನ್ನ ಕಾಣಲು ಭಕ್ತಗಣ ಸಾಗರೋಪಾದಿಯಲ್ಲಿ ಆಗಮಿಸುತ್ತಿದೆ. ಈವರೆಗೆ 18 ಲಕ್ಷಕ್ಕೂ ಅಧಿಕ ಭಕ್ತರು ದೇವಿಯ ದರ್ಶನ ಪಡೆದಿದ್ದು, ಸಾರ್ವಜನಿಕರ ದರ್ಶನಕ್ಕೆ 12 ದಿನ ಮಾತ್ರ ಬಾಕಿ ಇದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸೈದ್ಧಾಂತಿಕ ಸಂಘರ್ಷದಲ್ಲಿ ಒಬ್ಬಂಟಿಯಾದ್ರ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. RSS ಪಥಸಂಚಲನದ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರ ನಡೆ, ಸರ್ಕಾರದ ನಿರ್ಧಾರ, ಈ ಕಡೆ ಬಿಜೆಪಿ ಸಂಘ ಪರಿವಾರದ ನಾಯಕರ ಆಕ್ರೋಶ, ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಮತ್ತೊಂದು ಮುಖ್ಯವಾದಂಥ ವಿಚಾರ, ಸ್ವಪಕ್ಷದ ಶಾಸಕರುಗಳೇ ಪ್ರಿಯಾಂಕ್ ಖರ್ಗೆಯ ನಡೆಯ ವಿರುದ್ಧ
ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಎಲ್ಲರ ಚಿತ್ತಾಪುರದತ್ತ ನೆಟ್ಟಿದೆ ಒಂದು ಕಡೆ ಈ ಬೆಳವಣಿಗೆ, ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಈಗ ಒಬ್ಬಂಟಿ ಆದ್ರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಕರ್ನಾಟಕದಲ್ಲಿ ಆರ್ಎಸ್ಎಸ್ನ ಕಾರ್ಯ ಚಟುವಟಿಕೆಗಳಿಗೆ ಪರೋಕ್ಷವಾಗಿ ಅಂಕುಶ ಹಾಕುವ ಸಿದ್ದರಾಮಯ್ಯ ಸರ್ಕಾರದ ಯೋಜನೆಗೆ ಮೊದಲ ಹಂತದ ಗೆಲುವು ಸಿಕ್ಕಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಬೈಠಕ್, ಪಥಸಂಚಲನಕ್ಕೆ ಅನುಮತಿ ಪಡೆಯೋದು ಇನ್ಮುಂದೆ ಕಡ್ಡಾಯವಾಗಿದ್ದು ಸಂಘಕ್ಕೆ ಸಂಕಷ್ಟ ತಂದೊಡ್ಡಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರದಲ್ಲಂತೂ ಪರೇಡ್ ಪರ್ಮಿಷನ್ ಫೈಟ್ ತಾರಕಕ್ಕೇರಿದೆ. ರಾಜ್ಯದಲ್ಲಿ ತಾರಕಕ್ಕೇರಿದ ಪರೇಡ್ ಪರ್ಮಿಷನ್ ಫೈಟ್. ಸಂಘ ಸರ್ಕಾರ ನಡುವೆ ನೀ ಕೊಡೆ ನಾ ಬಿಡೆ ಸಮರ. ಇಷ್ಟು ದಿನ ಯಾರ ಅನುಮತಿ ಆದೇಶವನ್ನು ಪಡೆಯದೆ ನಿರಂತರವಾಗಿ ನಡೆಯುತ್ತಿದ್ದ ಆರ್ಎಸ್ಎಸ್ ಪಥಸಂಚಲನಕ್ಕೆ ಇದೀಗ ಸರ್ಕಾರದ ಅಂಕುಶ ಬಿದ್ದಿದೆ. ರಸ್ತೆಗಳಲ್ಲಿ ಪಥಸಂಚಲನ ನಡೆಸಲು ಸ್ಥಳೀಯ ಆಡಳಿತದ ಅನುಮತಿ ಅವಶ್ಯಕವಾಗಿದ್ದು ಸಂಘದ ನಾಯಕರು ಸರ್ಕಾರಿ ಕಚೇರಿಗಳನ್ನ ಅಲಿಯುವಂತಾಗಿದೆ. ಕಲಬುರಗಿಗೆ ಸ್ವಾಗತ. ಇದೇನು ಮೊದಲೇ ಸರಿ ಮಾಡ್ತಾ ಇಲ್ಲ ಅಲ್ಲ. ಕೋರ್ಟ್ ಏನು ಹೇಳಿದೆ, ಮತ್ತೊಮ್ಮೆ ಅರ್ಜಿ ಹಾಕಿ ಅಲ್ಲಿ ಲೋಕಲ್ ಅಲ್ಲಿ ಪರಿಸ್ಥಿತಿ ಹೇಗಿದೆ ಗಮನಿಸ್ಬಿಟ್ಟು ಕೊಡ್ತಾರ ತಿರಸ್ಕಾರ ಮಾಡ್ತಾರೆ ನೋಡೋಣ ಅಂತ ಹೇಳಿದ್ದಾರೆ. ನಾವು ಕೇಳೋದು ತಪ್ಪ ಸರ್, ನೀವೇ ಹೇಳಿ. ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿನಿಧಿಸುವ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಿಯೇ ತೀರುತ್ತೇವೆಂದು ಆರ್ಎಸ್ಎಸ್ ಹಠಕ್ಕೆ ಬಿದ್ದಿದ್ದು ಹೈಕೋರ್ಟ್ ಸೂಚನೆಯಂತೆ ನವೆಂಬರ್ 2ರಂದು ಪಥಸಂಚಲನಕ್ಕೆ ಅನುಮತಿಗಾಗಿ ಕಲಬುರಗಿ ಜಿಲ್ಲಾಧಿಕಾರಿಗೆ ಮತ್ತೆ ಇಮೇಲ್, ವಾಟ್ಸಪ್ ಮೂಲಕ ಮನವಿ ಸಲ್ಲಿಸಲಾಗಿದೆ. ರಾಜ್ಯದಲ್ಲಿ ಪರೇಡ್ ಪರ್ಮಿಷನ್ ಫೈಟ್ ಜೋರಾಗಿದ್ದು ಪ್ರಿಯಾಂಕಾ ಖರ್ಗೆ ವಿರುದ್ಧ ಸಂಸದ ಜಗದೀಶ್ ಶೆಟ್ಟರ್ ಮತ್ತು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಇವತ್ತು ಸಂಘವನ್ನು ಕ್ರಿಟಿಸೈಸ್ ಮಾಡುವಂಥ ಮತ್ತು ಸಂಘವನ್ನು ಏನು ಎದುರು ಹಾಕೊಂಡಿದ್ರಲ್ಲ, ಬಹುಶಃ ನನಗನ್ನಿಸೋ ಮಟ್ಟಿಗೆ ನೀವು ಸುಟ್ಟು ಭಸ್ಮ ಆಗ್ತೀರಿ. ಮತ್ತು ನಾನು ಹೇಳ್ತೀನಿ, ಇದು ನಿಮ್ಮ ಅಂತ್ಯದ ಪ್ರಾರಂಭ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟರ ಮೇಲೂ ನಿಮಗೆ ಬುದ್ಧಿ ಬರಲಿಲ್ಲ ಅಂದರೆ ಜನ ಬುದ್ಧಿ ಕಲಿಸುವಂಥ ಕೆಲಸ ಮಾಡ್ತಾರೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಜವಾಹರ್ಲಾಲ್ ನೆಹರು ಇವರೆಲ್ಲ ಮಾಡಿ ಬಿಟ್ಟು ಸುಸ್ತಾಗಿ ಅವರೆಲ್ಲ ಅನೇಕರದಲ್ಲಿ ತೀರುವುದ್ರು, ಅದರಲ್ಲಿ ನಾಶನೂ ಆಗೋದ್ರು. ಈಗ ಅದ್ರ ಕುಡಿ ಪ್ರಿಯಾಂಕಾ ಖರ್ಗೆ ನಾನೂ ಇದ್ದೀನಿ ಅಂತ ತೋರಿಸೋದಕ್ಕೋಸ್ಕರ ಮಾಡ್ತಿರೋಂಥ ಒಂದು ವಿಚಿತ್ರ ರಾಜಕಾರಣ ಬಿಟ್ಟರೆ ಇದರಲ್ಲಿ ಇನ್ನೇನೂ ಇಲ್ಲ. ರಾಜ್ಯ ಜನದ ಮುಂದೆ ನಾನು ದೊಡ್ಡ ಹೀರೋ ಅನ್ನೋಂಥ ಪ್ರಯತ್ನ ನಡೆಸಿ ಇವತ್ತು ಹೀರೋ ಎಲ್ಲ ವಿಲನ್ ಆಗಕ್ಕೆ ಹೊರಟಿದ್ದಾರೆ ಅವರು. ರಾಜ್ಯದಲ್ಲಿ ಆರ್ಎಸ್ಎಸ್ ಬ್ಯಾನ್ ಅನ್ನೋದೆಲ್ಲ ಭ್ರಮೆ ಅಂದಿರೋ ಸಿಎಂ ಸಿದ್ದರಾಮಯ್ಯ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮೇಲೆ ಗೂಬೆ ಕೂರಿಸಿದ್ದಾರೆ. ಶಾಸಕ ಬೇಲೂರು ಬಿಜೆಪಿ ನಾಯಕರ ವಿರುದ್ಧ ಮುಗಿಬಿದ್ದಿದ್ದಾರೆ. ಹಿಂದಿಂದ ಮಾಡ್ಕೊಂಡು ಬಂದಿದ್ದಾರೆ, ನಾವೇನು ಎಲ್ಲೂ ಅವ್ರಿಗೆ ಅಡಚಣೆಗಳು ಹಾಕಿಲ್ಲ, ಏನು ಹಾಕಿಲ್ಲ. ಆದರೆ ಒಂದು ತಿಳ್ಕೊಬೇಕ್ರಿ, ಈಗ ಗಣೇಶಕ್ಕೆ ಈಗ ಇಡಬೇಕಾದ್ರೆ ಪರ್ಮಿಷನ್ ತೊಗೊತಾರೆ, ಯಾವ್ದಾದ್ರು ಫಂಕ್ಷನ್ ಮಾಡ್ಬೇಕಾದ್ರೆ ಪರ್ಮಿಷನ್ ತೊಗೊತಾರೆ. ಆದರೆ ಏನು ನಿಮಗೆ ಏನು ಹಾಗೆ RSS ಕೂಡ ಫ್ರೀ ಬಿಡೋಕ್ಕಿದೆ ಛತ್ರನ, ಆ ಥರ ಇರಬಾರ್ದು. ಇನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ತಹಶೀಲ್ದಾರ್ ಅನುಮತಿ ನೀಡದ್ದಕ್ಕೆ ಆರ್ಎಸ್ಎಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಎಲ್ಲರ ಗಮನ ಚಿತ್ತಾಪುರದತ್ತ ಅನ್ನೋ ಪೋಸ್ಟರ್ ಟ್ರೆಂಡಿಂಗ್ನಲ್ಲಿದೆ. ಸರ್ಕಾರಕ್ಕೆ ಸೆಡ್ಡು ಹೊಡೆದು ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಆರ್ಎಸ್ಎಸ್ ಸಿದ್ಧತೆ ನಡೆಸುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಸೈದ್ಧಾಂತಿಕ ಸಂಘರ್ಷ ಅನ್ನುವಂತಹದ್ದೇನಿದೆಯಲ್ಲ, ಈ ಸೈದ್ಧಾಂತಿಕ ಸಂಘರ್ಷದ ನೆಲಗಟ್ಟಿನ ಮೇಲೆ ಹೋರಾಟ ಮಾಡುವಂತಹ ನಾಯಕರು ತಮ್ಮ ಸಿದ್ಧಾಂತದ ಬಗ್ಗೆ ಕೊನೆಯವರೆಗೂ ಬದ್ಧತೆಯನ್ನ ಕಾಪಾಡ್ಕೋಬೇಕು. ಇಲ್ಲ ಅಂತಂದ್ರೆ ಭಾರಿ ಕಷ್ಟ ಆಗುತ್ತೆ. ಅದರಲ್ಲೂ ರಾಜಕಾರಣಿಗಳು ಸೈದ್ಧಾಂತಿಕವಾಗಿ ಸಿದ್ಧಾಂತಕ್ಕೆ ಅಂಟಿಕೊಂಡು ರಾಜಕಾರಣ ಮಾಡಬೇಕು ಅಂತಂದ್ರೆ 1000 ಸಾರಿ ಯೋಚನೆ ಮಾಡಬೇಕು. ಕೊನೆಗೆ ಒಂದೊಂದು ಸಾರಿ ಸಿದ್ಧಾಂತವನ್ನೇ ಬದಲು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಅಂತ ಉದಾಹರಣೆಗಳು ಸಾಕಷ್ಟು ನಮ್ಮ ಕಣ್ಣೆದುರುಗಡೆ ಇದೆ. ಇದೇ ರೀತಿ ಸೈದ್ಧಾಂತಿಕ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಮತ್ತೆ ಈಗ ಭಿನ್ನ ರಾಗಗಳು ಕೇಳಿ ಬರ್ತಾ ಇದೆ. RSS ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ನೋಡಿ, ಹಾಗೇನು ಇಲ್ಲಿ ಬರೋದು ಸಿದ್ಧಾಂತ. ನಿಮ್ಮ ಸಿದ್ಧಾಂತದ ವಿಚಾರವಾಗಿ ನೀವು ಬದ್ಧತೆಯನ್ನ ಕಾಪಾಡಿಕೊಂಡ್ರೆ ಕಾಂಗ್ರೆಸ್ನ ಸ್ಟ್ಯಾಂಡ್ ಏನಿದೆ ಅದನ್ನ ಅಪ್ಲೈ ಮಾಡ್ಕೋತಾ ಇದ್ರಿ. ಆದರೆ ಇಲ್ಲಿ ಭಿನ್ನ ರಾಗ ಏನಿದೆ ಅಂತಂದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ರೀತಿಯ ನಿಲುವು, ಅದೇ ಕಾಂಗ್ರೆಸ್ನಲ್ಲಿರುವಂಥ ಇನ್ನುಳಿದ ಅನೇಕ ನಾಯಕರಿಗೆ ಅಥವಾ ಬೇರೆ ನಾಯಕರಿಗೆ ಬೇರೆ ರೀತಿಯ ನಿಲುವು. ಹೀಗಾಗಿ RSS ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಈಗ ಒಡೆದ ಮನೆಯಾಗಿದೆ. RSSಗೆ ಅಂಕುಶ ವಿಚಾರದಲ್ಲೂ ಕೂಡ ಬಣಗಳ ಬಡಿದಾಟ ಕಾಂಗ್ರೆಸ್ನಲ್ಲಿ ಜೋರಾಗಿದೆ.
ಸೈದ್ಧಾಂತಿಕ ವಿಚಾರ ಎತ್ತಿ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬಂಟಿಯಾದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಹಾರ್ಡ್ ಕೋರ್ RSSನ ವಿರುದ್ಧವಾಗಿ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದಾರೆ, ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಪ್ರಿಯಾಂಕ್ ಖರ್ಗೆ ಅವರನ್ನ ಹೊರತುಪಡಿಸಿ ಬೇರೆ ಯಾವ ಕಾಂಗ್ರೆಸ್ ನಾಯಕ ಹಾರ್ಡ್ ಕೋರ್ ಆಗಿ RSSನ ವಿರುದ್ಧವಾಗಿ ಮಾತಾಡಿದರು? ಯಾರು ಮಾತಾಡಲಿಲ್ಲ. ಕಾರಣ ಏನು? ನಿಲುವು. ಪ್ರಿಯಾಂಕ್ ಖರ್ಗೆ ಅವರಿಗೆ ಸಚಿವರ ಬೆಂಬಲ ಸಿಕ್ಕಿಲ್ಲ, ಶಾಸಕರ ಬೆಂಬಲ ಸಿಕ್ಕಿಲ್ಲ. ಯಾರು ಹೇಳಿದ್ರು ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದು ಸರಿಯಾಗಿದೆ ರೀ, ನಾನು ಒಪ್ಕೊಳ್ತೀನಿ ಅವ್ರ ಮಾತನ್ನ, ಅವ್ರ ಜೊತೆಗೆ ನಾವಿದ್ದೀವಿ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇನ್ನೂ ಮಾತಾಡಲಿ, ಅವ್ರಿಗೆ ಬ್ರೇಕ್ ಹಾಕೋದಕ್ಕೆ ಯಾರಾದರೂ ಪ್ರಯತ್ನ ಪಟ್ಟರೆ ಅವ್ರ ಹಿಂದೆ ನಾವಿದ್ದೀವಿ ಅಂತ ಒಬ್ಬ ನಾಯಕನಾದರೂ ಮುಂದೆ ಬಂದು ಹೇಳಿದ್ರ? ಪ್ರಿಯಾಂಕ್ ಖರ್ಗೆ ಅವರು ಒಬ್ಬರೇ ಸ್ಟೇಟ್ಮೆಂಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ಒಬ್ಬರೇ ಆ ಸ್ಟೇಟ್ಮೆಂಟ್ಸ್ ಅನ್ನ ಕಾರ್ಯಗತಗೊಳಿಸೋದಕ್ಕೆ ಹಲವು ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. RSS ವಿರುದ್ಧ ಪ್ರಿಯಾಂಕ್ ಅವರು ಮಾತ್ರ ಕಟು ಟೀಕೆಯನ್ನ ಮಾಡಿದರು. RSSನ ಚಟುವಟಿಕೆಗಳ ಬಗ್ಗೆ ಅವರು ಪ್ರಶ್ನೆ ಮಾಡಿದರು. ಆದರೆ ಉಪಮುಖ್ಯಮಂತ್ರಿಗಳು ಈ ಬಗ್ಗೆ ಮಾತಾಡಲಿಲ್ಲ. DCM ಸೇರಿ ತಂಗಡಿಗೆ ಅವರು ಸಚಿವರು, ಈ ಕಡೆ ಬೇಳೂರು ಗೋಪಾಲಕೃಷ್ಣ ಅವರು ಪ್ರಿಯಾಂಕ್ ಖರ್ಗೆ ಅವರ ನಿಲುವನ್ನ ಪ್ರಶ್ನೆ ಮಾಡಿದರು. ಯಾವುದು ಅತಿರೇಕ ಆಗಬಾರದು ಅಂತ ಹೇಳಿದರು. ರಾಜಣ್ಣ ಅವರು ಕೂಡ ಮಾತಾಡಿದರು, ಮಾಜಿ ಸಚಿವರು, ಕಾಂಗ್ರೆಸ್ನ ಹಿರಿಯ ಮುಖಂಡರು. ಕಾನೂನನ್ನ ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಯಾವುದಕ್ಕಾಗಿ ತರಬೇಕು ಅದಕ್ಕೆ ಮಾತ್ರ ತರಬೇಕು, ಇಲ್ಲ ಅಂತಂದ್ರೆ ಕಾನೂನು ಬುಕ್ನಲ್ಲಿ ಮಾತ್ರ ಇರುತ್ತೆ. ಯಾವನು ಆ ಕಾನೂನನ್ನ ಪಾಲಿಸೋದಕ್ಕೆ ಹೋಗೋದಿಲ್ಲ ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿರಲ್ಲ ಅಂತ ರಾಜಣ್ಣ ಅವರು ಹೇಳಿದರು. ಬೇಳೂರು ಗೋಪಾಲಕೃಷ್ಣ ಹೇಳಿದರು ಯಾವುದು ಅತಿರೇಕ ಆಗಬಾರ್ದ್ರಿ ಅಂತ. ಇದನ್ನ ಯಾವ BJP ನಾಯಕನೂ ಹೇಳಿಲ್ಲ, ಕಾಂಗ್ರೆಸ್ನ ನಾಯಕರೇ ಹೇಳಿದ್ದು. ಅರ್ಥಾತ್ ಇವರದೆಲ್ಲರದ್ದು ಸಾಫ್ಟ್ ಹಿಂದುತ್ವ. ಅವರಿಗೆ ಅರಿವಿದೆ ಬಹುಶಃ ನಾಳೆನೇ ಚುನಾವಣೆ ಅನೌನ್ಸ್ ಆದ್ರೆ ಮತ್ತೆ ನಾನು ಅದೇ ಹಿಂದೂಗಳ ಮನೆಗೆ ಹೋಗಬೇಕು. ಮತದಾರರು ಏನಪ್ಪ RSS ಬಗ್ಗೆ ಈ ರೀತಿ ಮಾತಾಡಿದ್ದಲ್ಲ, ಹಿಂದುತ್ವದ ಬಗ್ಗೆ ಈ ರೀತಿ ಮಾತಾಡಿದ್ದಲ್ಲ, ನಿನಗ್ಯಾಕೆ ಕೊಡಬೇಕು ಓಟು ಅಂತ ಪ್ರಶ್ನೆ ಮಾಡಿದ್ರೆ ನಾನು ಏನು ಉತ್ತರ ಕೊಡಲಿ ಅವರಿಗೆ? ಬಹುಶಃ ಈ ಪ್ರಶ್ನೆ ಅವರನ್ನ ಕಾಡ್ತಾ ಇರಬೇಕು. ಹೀಗಾಗಿ ಅವರು ಈಗ ಒಬ್ಬಂಟಿಯಾಗಿದ್ದಾರೆ. ಪ್ರಿಯಾಂಕ್ ವಿರುದ್ಧ RSS ಸಿಡಿದೆದ್ದಿದೆ, BJP ನಾಯಕರು ಸಿಡಿದಿದ್ದಾರೆ, ಒಳಗೊಳಗೆ ಕಾಂಗ್ರೆಸ್ನ ನಾಯಕರು ಸಿಡಿದಿದ್ದಾರೆ. ಇವರ ವೈಯಕ್ತಿಕ ವಿಚಾರಗಳನ್ನ ಪಕ್ಷದ ಮೇಲೆ ಹೇರಿ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಇದು ಮುಂದೆ ನಮಗೆ ಭಾರೀ ಪರಿಣಾಮವನ್ನ ಬೀರಬಹುದು ಅಂತ ಹಲವು ನಾಯಕರು ಕಾಂಗ್ರೆಸ್ನ ಒಳಗಡೆನೆ ಮಾತಾಡ್ಕೋತಾ ಇದ್ದಾರೆ. ಇನ್ನ ಪ್ರಿಯಾಂಕ್ ಅವರಿಗೆ ಮುಖ್ಯಮಂತ್ರಿಗಳ ಸಪೋರ್ಟ್ ಇದೆ, BK ಹರಿಪ್ರಸಾದ್ ಅವರು ಸಪೋರ್ಟ್ ಇದೆ. BK ಹರಿಪ್ರಸಾದ್ ಅವರು ಈ ವಿಚಾರವಾಗಿ ಏನೆಲ್ಲ ಮಾತಾಡಿದರು, ಅವರ ಮಾತು ಯಾವ ರೀತಿ ಆಕ್ರೋಶಕ್ಕೆ ಕಾರಣ ಆಯಿತು ತಮಗೆಲ್ಲ ಗೊತ್ತಿರೋ ವಿಚಾರವೇ. ಇನ್ನ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಬಂದ್ರೆ ಯಾವ ರೀತಿ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನ ಬರೆದಿದ್ರೋ, ಪತ್ರದಲ್ಲಿ ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ರೋ ಅದಕ್ಕೆ ಅಧಿಕೃತ ಮುದ್ರೆಯನ್ನ ಒತ್ತಿದವರು ಮಾನ್ಯ CM ಸಿದ್ದರಾಮಯ್ಯ ಸಾಹೇಬರು. ಸೊ ಅವರ ಸಪೋರ್ಟ್ ಇವರಿಗೆ ಇದೆ. ಆದರೆ ಸೈದ್ಧಾಂತಿಕ ವಿರೋಧವನ್ನ ಕಟ್ಕೊಳ್ಳೋದಕ್ಕೆ ಸಚಿವರು ಶಾಸಕರು ಹಿಂದೇಟ್ ಹಾಕ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ನಿಲ್ಲೋದಕ್ಕೆ ಯಾಕೋ ಅವರ ಮನಸ್ಸು ಒಪ್ತಾ ಇಲ್ಲ. ಏನೋ ಗಡಿಬಿಡಿ ಆಗ್ಬಿಡ್ಬೋದು, ಏನೋ ಎಡವಟ್ಟಾಗ್ಬಿಡ್ಬೋದು, ನಾವಿಲ್ಲಿ ನ್ಯೂಟ್ರಲ್ ಆಗಿಬಿಡೋಣಪ್ಪ, ತಟಸ್ಥವಾಗಿರೋಣ ಅಂತನೂ ಕೂಡ ಕೆಲವರು ಸುಮ್ಮನೆ ಇರಬಹುದು. ಇನ್ನೂ ಕೆಲವರು ಧೈರ್ಯ ಮಾಡಿ ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಾ ಇರೋದು ಸರಿಯಲ್ಲ, ಇದು ಅತಿರೇಕ ಅಂತಲೂ ಹೇಳಿದ್ದಾರೆ ಅದೇ ಕಾಂಗ್ರೆಸ್ ನಾಯಕರು. ಸೊ ಈ ರೀತಿ ಸದ್ಯಕ್ಕೆ ಬೆಳವಣಿಗೆ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರಾ? ಈ ಪ್ರತಿಷ್ಠೆ ಮುಂದೆ ಅವರಿಗೆ ಯಾವ ರೀತಿಯ ಎಡವಟ್ಟುಗಳಿಗೆ ಕಾರಣ ಆಗಬಹುದು, ರಾಜಕೀಯವಾಗಿ ಅವರಿಗೆ ಪರಿಣಾಮ ಬೀರಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ನೋಡೋಣ, ಎಲ್ಲದಕ್ಕೂ ಕಾಲ ಉತ್ತರ ಕೊಡ್ಲಿಕ್ಕಿದೆ. ಇನ್ನು ನೆಕ್ಸ್ಟ್ ಬೆಳಗಾವಿ ಪೊಲಿಟಿಕ್ಸ್. DCC ಬ್ಯಾಂಕ್ ಚುನಾವಣೆಯ ನಂತರವೂ ಕೂಡ ಸೌಂಡ್ ಮಾಡ್ತಾ ಇದೆ. ಯಾರು DCC ಬ್ಯಾಂಕ್ನ ಗದ್ದುಗೆಯನ್ನ ಏರ್ತಾರೆ? ಜಾರಕಿಹೊಳಿ ಸೌಕಾರರ ಪ್ಯಾನಲ್ ಬಹುಮತವನ್ನ ಗಳಿಸಿದೆ. ಸೊ ಈಸಿಯಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಈಗ DCC ಬ್ಯಾಂಕ್ನ ಚುಕ್ಕಾಣಿ ಜಾರಕಿಹೊಳಿ ಫ್ಯಾಮಿಲಿ ಕೈಯಲ್ಲಿ. ಇನ್ನು ಮತ್ತೊಂದು ಕಡೆ ಈ ಕಡೆ ಕತ್ತಿ ಸಾವುಕಾರ್ ವಾಲ್ಮೀಕಿ ಸಮುದಾಯದ ಬಗ್ಗೆ ಬಾಯಿ ತಪ್ಪಿ ಮಾತಾಡಿದಂತಹ ಆ ಒಂದು ಮಾತು ಇಡೀ ವಾಲ್ಮೀಕಿ ಸಮುದಾಯದ ಕಣ್ಣನ್ನ ಕೆಂಪಾಗಿಸಿದೆ. ಈಗಾಗಲೇ ರಮೇಶ್ ಕತ್ತಿ ಅವರು ಈ ಮಾತಿಗೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಅಸಮಾಧಾನ ಇನ್ನೂ ತಣ್ಣಗಾಗ್ತಾ ಇಲ್ಲ, ಆ ಆಕ್ರೋಶ ಸಿಟ್ಟು ತಣ್ಣಗಾಗ್ತಾ ಇಲ್ಲ. ರಮೇಶ್ ಕತ್ತಿಯನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿ ಈಗಾಗಲೇ ಪ್ರತಿಭಟನೆಗಳು ಕೂಡ ಜೋರಾಗಿದೆ. ಅಷ್ಟಕ್ಕೂ ಏನಾಯ್ತು ಬನ್ನಿ ವರದಿ ನೋಡಿ.
ರಮೇಶ್ ಕತ್ತಿ ವಿರುದ್ಧ ಸಿಡಿದ ವಾಲ್ಮೀಕಿ ಸಮುದಾಯ. ಚಿಕ್ಕೋಡಿ ಮಾಜಿ ಸಂಸದರ ಬಂಧನಕ್ಕೆ ಹಕ್ಕೊತ್ತಾಯ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಹಿರಿಯರು ಹೇಳಿದ ಈ ನಾಣ್ಣುಡಿ ಚಿಕ್ಕೋಡಿಯ ಮಾಜಿ ಸಂಸದ ಬಿಜೆಪಿ ನಾಯಕ ರಮೇಶ್ ಕತ್ತಿಗೆ ಸರಿಯಾಗಿ ಹೋಲಿಕೆ ಆಗುತ್ತೆ. ಮೊದಲೇ ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ನಡೆದ ಚುನಾವಣೆಯಲ್ಲಿ ತೀವ್ರ ಮುಖಭಂಗ ಅನುಭವಿಸಿರುವ ಡಿಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಇದೀಗ ಇಲ್ಲದ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಹೌದು, ನಿನ್ನೆ ಡಿಸಿಸಿ ಬ್ಯಾಂಕ್ಗೆ ಮತದಾನ ನಡೆಯುತ್ತಿದ್ದ ವೇಳೆ ರಮೇಶ್ ಕತ್ತಿ ವಾಲ್ಮೀಕಿ ಸಮುದಾಯದ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ರಮೇಶ್ ಕತ್ತಿ ವಿರುದ್ಧ ಬೆಳಗಾವಿಯಲ್ಲಿ ದೂರು ಸಹ ದಾಖಲಾಗಿದೆ. ರಮೇಶ್ ಕತ್ತಿ ವಿರುದ್ಧ ಇದೀಗ ವಾಲ್ಮೀಕಿ ಸಮುದಾಯ ತಿರುಗಿ ಬಿದ್ದಿದ್ದು, ಬೆಳಗಾವಿ, ರಾಯಚೂರು, ಕೊಪ್ಪಳ ಸೇರಿ ಹಲವು ಕಡೆ ಪ್ರತಿಭಟನೆ ನಡೆಸಲಾಗಿದೆ. ಬೆಳಗಾವಿಯ ಚನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಲಾಗುತ್ತಿದ್ದು, ರಮೇಶ್ ಕತ್ತಿ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಇತ್ತ ರಾಯಚೂರಿನಲ್ಲೂ ರಮೇಶ್ ಕತ್ತಿ ವಿರುದ್ಧ ಪ್ರತಿಭಟನೆ ನಡೆಸಲಾಗಿದ್ದು, ರಮೇಶ್ ಕತ್ತಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಮೇಶ್ ಕತ್ತಿ ವಿರುದ್ಧ ಕೊಪ್ಪಳ ನಗರದ ಠಾಣೆಗೆ ದೂರು ನೀಡಲಾಗಿದೆ. ವಾಲ್ಮೀಕಿ ಸಮಾಜಕ್ಕೆ ಅವಮಾನ ಮಾಡಿರುವ ರಮೇಶ್ ಕತ್ತಿ ಮೇಲೆ ರಾಜ್ಯ ಸರ್ಕಾರ ಕಾನೂನು ಕ್ರಮ ಜರುಗಿಸಬೇಕು. ಕತ್ತಿ ಅವರು ಬಳಸಿದ ಭಾಷೆಯಿಂದ ವಾಲ್ಮೀಕಿ ಸಮಾಜಕ್ಕೆ ನೋವಾಗಿದೆ ಎಂದು ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಒತ್ತಾಯಿಸಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿಯ ಕಾರಣಕ್ಕಾಗಿ ಸಮುದಾಯದ ಮುಖ್ಯವಾಹಿನಿಯಿಂದ ದೂರ ಉಳಿದಿರ್ತಕ್ಕಂಥ ಇಂಥ ಸಮುದಾಯಗಳಿಗೆ ನಮಗೆ ಕಾನೂನು ರೀತಿಯಿಂದ ರಕ್ಷಣೆ ಕೊಟ್ಟಿದ್ರೂ ಸಹ ಇನ್ನೂ ಸಹ ಸ್ವತಂತ್ರ ಬಂದು 78 ವರ್ಷ ಆದರೂ ಸಹ ಇಂಥ ಮನಸ್ಥಿತಿಯ ಕೆಲವರು ಈ ಸಮುದಾಯಗಳ ಬಗ್ಗೆ ಈ ರೀತಿ ಮಾತನಾಡ್ತಕ್ಕಂಥದ್ದು ತುಂಬ ನೋವಿನ ಸಂಗತಿ. ಹಾಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅವರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕಾನೂನು ಕ್ರಮ ಜರುಗಿಸಬೇಕು. ಡಿಸಿಸಿ ಬ್ಯಾಂಕ್ ಚುನಾವಣಾ ಪ್ರಚಾರದ ವೇಳೆ ಜಾರಕಿಹೊಳಿ ಸಹೋದರರ ವಿರುದ್ಧ ಸಿಡಿದಿದ್ದ ರಮೇಶ್, ಲಿಂಗಾಯತ ಜೈನ ಸಮುದಾಯವನ್ನ ಇವರು ಬೆಳಗಾವಿಯಲ್ಲಿ ತುಳಿಯುತ್ತಿದ್ದಾರಾ ಎಂದು ಅಬ್ಬರಿಸಿದ್ರು. ಆದರೆ ಚುನಾವಣೆ ಮುಗಿಯುತ್ತಿದ್ದಂತೆ ಇಡೀ ವಾಲ್ಮೀಕಿ ಸಮುದಾಯ ರಮೇಶ್ ಕತ್ತಿ ವಿರುದ್ಧ ತಿರುಗಿ ಬಿದ್ದಿದೆ. ಮೈಲಾರಿ ಪಟತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನೋಡಿ, ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತಾರೆ. ನೀವು ಮಾತಾಡಿದ ಮೇಲೆ ಆ ಮಾತಿಗೆ ಕ್ಷಮೆ ಇರಲಿ, ಮಾತಾಡ್ಬಿಟ್ಟೆ ಹಂಗಾಯಿತು ಹಿಂಗಾಯಿತು ಅಂತ ಕತೆ ಹೇಳಿದರೆ ಯಾರು ಕೂಡ ಕೇಳಲ್ಲ. ಅದಕ್ಕೆ ಮಾತಾಡೋದಕ್ಕಿಂತ ಮುಂಚೆ 1000 ಸರಿ ಯೋಚನೆ ಮಾಡಬೇಕು, ಇಲ್ವಾ ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕು. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಅಧಿಕಾರ ಹಿಡಿದವನೇ ಬಾಸ್. ಯಾಕೆ ನಾವು ಈ ಪೀಠಿಕೆ ಹಾಕ್ತಿದ್ದೀವಿ ಅಂತಂದರೆ, ಈಗ ರಮೇಶ್ ಕತ್ತಿಯವರು ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಸಿಡಿಸಿದಂತಹ ಒಂದು ಬಾಂಬ್ಗೆ ಇದೇ ಹಿನ್ನೆಲೆ. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದವರೇ ಬಾಸ್ಗಳಲ್ಲಿ. ಆ ಅಧಿಕಾರವನ್ನು ಹಿಡಿಯೋದಕ್ಕೆ ನಾನಾ ರೀತಿಯ ಕಸರತ್ತುಗಳನ್ನು ಮಾಡ್ತಾರೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕಾಗಿ ರಾಜಕೀಯ ಪಕ್ಷಗಳು ಫೈಟ್ ಮಾಡ್ತವೆ. ಆದರೆ ಒಂದು ಗಮನಿಸಬೇಕು, ಇಲ್ಲಿ ಪಕ್ಷಕ್ಕಿಂತಾನು ಕುಟುಂಬ ರಾಜಕೀಯ ಅನ್ನುವಂಥದ್ದು, ಪ್ರತಿಷ್ಠೆ ಅನ್ನುವಂಥದ್ದೇ ಮೇಲಾಟ. ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಜಾರಕಿಹೊಳಿ ಬ್ರದರ್ಸ್ ಒಂದಾಗಿದ್ರು. ಕಾರಣ ಕತ್ತಿ ಫ್ಯಾಮಿಲಿನ ಹೊಡಿಬೇಕು ಅಂತ ಹೇಳಿ. ಕತ್ತಿ ಅವರು ಕೂಡ ಸೌದಿ ಅವ್ರನ್ನ ಸೇರಿಸ್ಕೊಂಡ್ರು, ಕಾಗೆ ಅವ್ರನ್ನ ಸೇರಿಸ್ಕೊಂಡ್ರು, ಜಾರಕಿಹೊಳಿ ಅವ್ರನ್ನ ಹೊಡಿಬೇಕು ಅಂತ ಹೇಳಿ. ಜಾರಕಿಹೊಳಿ ಸಹೋದರನ ಮಣಿಸಬೇಕು ಅಂತ ಕತ್ತಿ ಟೀಮ್ ಒಂದಾಗಿತ್ತು. ಆ ಕಡೆ ಅಥಣಿಯಿಂದ ಲಕ್ಷ್ಮಣ ಸೌದಿ ಬಂದರು, ಈ ಕಡೆ ಹುಕ್ಕೇರಿಯಿಂದ ರಮೇಶ್ ಕತ್ತಿ, ಆ ಕಡೆ ಕಾಗವಾಡದಿಂದ ರಾಜು ಕಾಗೆ. ಇವರೆಲ್ಲರೂ ಸೇರಿಕೊಂಡು ಒಂದು ರಣತಂತ್ರವನ್ನು ರೂಪಿಸಿದರು. ಆದರೆ ಪ್ರಚಾರದ ಸಂದರ್ಭದಲ್ಲಿ ಜಾರಕಿಹೊಳಿ ಸಹೋದರರ ವಿರುದ್ಧ ಕತ್ತಿ ಕಿಡಿಕಾರಿದರು. ಪ್ರಚಾರ ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಸಹಜವೇ. ಆದರೆ ಯಾವುದು ಅತಿರೇಕ ಆಗಬಾರ್ದು, ಇತಿಮಿತಿಯನ್ನ ದಾಟಿ ಹೋಗಬಾರ್ದು. ಇವ್ರು ಹೇಳಿದ್ದೇನು ಅಂತಂದ್ರೆ, ಲಿಂಗಾಯತ ಜೈನ ಸಮಾಜವನ್ನ ಬೆಳೆಯೋದಕ್ಕೆ ಇವರು ಬಿಡ್ತಾ ಇಲ್ಲ. ಕತ್ತಿ ಅವರು ಬೈತಾರೆ ಅಂತಂದ್ರೆ ಯಾರಿಗೆ ಬೈತಾರೆ ಅದು ಅಂಡರ್ಸ್ಟುಡ್. ಪರೋಕ್ಷವಾಗಿ ವಾಲ್ಮೀಕಿ ಸಮಾಜದ ವಿರುದ್ಧ
ವಾಲ್ಮೀಕಿ ಸಮುದಾಯದ ವಿರುದ್ಧ ಕತ್ತಿಯವರು ವಾಗ್ದಾಳಿಯನ್ನು ನಡೆಸಿದ್ರು. ಕತ್ತಿಯವರ ಹೇಳಿಕೆಯಿಂದ ವಾಲ್ಮೀಕಿ ಸಮುದಾಯ ಕುಪಿತಗೊಂಡಿತ್ತು. ಈ ಸಮುದಾಯದವರು ಈ ಕಡೆ ಜೈನ ಸಮುದಾಯವನ್ನ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ, ಯಾರನ್ನು ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ, ಲಿಂಗಾಯತ ಸಮುದಾಯವನ್ನ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರು. ಕತ್ತಿಯವರ ಹೇಳಿಕೆಯಿಂದ ವಾಲ್ಮೀಕಿ ಸಮುದಾಯ ಆಕ್ರೋಶ ಭರಿತರಾಗಿದ್ರು. ಕತ್ತಿಗೆ ವಾಲ್ಮೀಕಿ ಸಮುದಾಯದ ಮೇಲೆ ಅಸಮಾಧಾನ ಇರುವಂತ ಶಂಕೆ ವ್ಯಕ್ತವಾಯಿತು ಇವರ ಮಾತಿನಿಂದ. ಹಾಗಿದ್ರೆ ವಾಲ್ಮೀಕಿ ಸಮುದಾಯವನ್ನ ಕಂಡ್ರೆ ಕತ್ತಿಯವರಿಗೆ ಆಗ ಬರಲ್ಲಪ್ಪ, ಅದಕ್ಕಾಗಿ ಹೋದಲ್ಲಿ ಬಂದಲ್ಲಿ ಇವರು ಈ ರೀತಿ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನ ವಾಲ್ಮೀಕಿ ಸಮುದಾಯವನ್ನ ಕಾಡ್ತು. ಯಾವಾಗ ರಮೇಶ್ ಕತ್ತಿ ಅವರು ನಿನ್ನೆ ಒಂದು ಆಕ್ಷೇಪಾರ್ಹ ಹೇಳಿಕೆಯನ್ನ ಕೊಟ್ಟರು, ಅವಾಚ್ಯ ಪದಗಳನ್ನ ಬಳಕೆ ಮಾಡಿದ್ರು, ಅವಾಗ ಒಳಬೇಗಿದು ಇದ್ದಕ್ಕಿದ್ದಂಗೆ ಸ್ಫೋಟ ಆಗ್ಬಿಡ್ತು. ಇಷ್ಟು ದಿನ ಕಾಯ್ಕೊಂಡಿದ್ರು, ಆದರೆ ನಿನ್ನೆ ಯಾವಾಗ ಕತ್ತಿ ಅವರು ಮಾತಾಡಿದ್ದಾರೆ ಅಂತ ಹೇಳಲಾಗ್ತಿರುವಂತಹ ಒಂದು ವಿಡಿಯೋ ವೈರಲ್ ಆಯಿತು, ಒಳಬೇಗುದಿ ಸ್ಫೋಟವಾಯಿತು. ಬೆಳಗಾವಿ ಮಾತ್ರ ಅಲ್ಲ, ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಆಯಿತು ಕತ್ತಿಯವರ ವಿರುದ್ಧ. ಕತ್ತಿಯವರು ಸಾರಿ ಕೇಳಿದ್ರೆ ಆಗಲಿಲ್ಲ, ಅವರನ್ನು ಬಂಧಿಸಲೇಬೇಕು ಅಂತ ವಾಲ್ಮೀಕಿ ಸಮುದಾಯ ರಾಯಚೂರಿನಲ್ಲಿ, ಗೋಕಾಕ್ನಲ್ಲಿ, ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಪ್ರತಿಭಟನೆಯನ್ನ ಮಾಡಿ ಕತ್ತಿಯವರ ಬಂಧನಕ್ಕೆ ಆಗ್ರಹಿಸಿದ್ದಾರೆ. ಈಗ ಕತ್ತಿಯವರು ಹೇಳ್ತಾ ಇದ್ದಾರೆ, ನನ್ನ ಮಾತನ್ನ ತಿರುಚಿದ್ದಾರೆ, ನಾನು ಅದಕ್ಕೆ ವಿಷಾದವನ್ನ ವ್ಯಕ್ತಪಡಿಸ್ತೀನಿ, ಕ್ಷಮೆಯನ್ನ ಕೇಳ್ತೀನಿ. ಅದಕ್ಕೆ ಮಾತು ಮಾತಿನಂತಿರಬೇಕು, ಮಾತು ಮೆತ್ತಗಿರಬೇಕು, ಮುತ್ತಿನಂತಿರಬೇಕು, ಮೃತ್ಯುವಂತಿರಬಾರದು ಅಂತ ಹೇಳೋದು ಹಿರಿಯರು. ನನ್ನ ನೋಡಿ ಕಲಿಬೇಕಲ್ವ ನಮ್ಮ ನಾಯಕರು. ಯಾರಿಗೆ ನೀವು ಮಾದರಿ ಆಗೋದು? ಕಂಡಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದರೆ ನಿಮ್ಮ ಕೈಯಲ್ಲಿರುವಂಥ ಶಿಷ್ಯರು ಇನ್ನೇನು ಮಾತಾಡಬಾರ್ದು. ಅದಕ್ಕೆ ಜಾಗೃತವಾಗಿರ್ಬೇಕು. ಈಗ ಚಿಕ್ಕದೊಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದಮೇಲೆ ವೆಲ್ಕಮ್ ಬ್ಯಾಕ್. ಹೊಟ್ಟೆಪಾಡಿಗಾಗಿ ಬೀದಿ ಬದಿ ವ್ಯಾಪಾರಿಗಳು ಏನೇನೋ ಮಾಡ್ತಾ ಇರ್ತಾರೆ, ಹೇಗೋ ಜೀವನ ಸಾಗಿಸ್ತಾ ಇರ್ತಾರೆ, ಕಷ್ಟಪಟ್ಟು ದುಡಿದು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ತಮ್ಮ ಹೊಟ್ಟೆ ತುಂಬಿಸ್ಕೊಳ್ತಾ ಇರ್ತಾರೆ. ಆದರೆ ಇಲ್ಲೊಬ್ಬ ಪೊಲೀಸಪ್ಪ ಆ ರೀತಿ ಜೀವನ ಸಾಗಿಸ್ತಾ ಇದ್ದವರ ಬದುಕಿಗೆ ಕೊಳ್ಳೆ ಇಡುವಂತಹ ಕೆಲಸವನ್ನ ಮಾಡಿದ್ದಾನೆ. ಹಾಗಿದ್ರೆ ಯಾಕೆ ಪೊಲೀಸಪ್ಪ ಈ ಬೀದಿ ಬದಿ ವ್ಯಾಪಾರಸ್ಥರನ್ನ ಟಾರ್ಗೆಟ್ ಮಾಡ್ದ? ಏನಾಯ್ತು? ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬ. ಕೊಪ್ಪಳದಲ್ಲಿ ಪೊಲೀಸಪ್ಪನ ಅಂಧ ದರ್ಬಾರ್. ವ್ಯಾಪಾರಿಗಳ ಮೇಲೆ ಪಿಎಸ್ಐ ಪುಂಡಲೀಕಪ್ಪನ ಕ್ರೌರ್ಯ. ಈ ದೃಶ್ಯ ನೋಡ್ತಿದ್ರೆ ರಕ್ತ ಕೊತ ಕೊತ ಅಂತ ಕುದಿಯುತ್ತೆ. ಪೊಲೀಸಪ್ಪನ ಮೇಲೆ ಕೆಂಡದಂತ ಕೋಪ ಬರುತ್ತೆ. ಇವನು ಮನುಷ್ಯನೋ ರಾಕ್ಷಸನೋ, ಎಳ್ಳಷ್ಟು ಮಾನವೀಯತೆ ಇಲ್ಲದೆ ಅದೇಗೆ ವರ್ತಿಸುತ್ತಿದ್ದಾನೆ ನೋಡಿ. ಬಿಟ್ಟು ಬಿಡಿ ಸ್ವಾಮಿ, ಹೇಗೋ ಜೀವನ ನಡೆಸ್ತಿದ್ದೀವಿ, ಬಿಟ್ಟು ಬಿಡಿ ಸ್ವಾಮಿ, 2 ನಿಮಿಷದಲ್ಲಿ ಎಲ್ಲ ಹೊತ್ಕೊಂಡು ಹೋಗ್ತೀವಿ, ರಸ್ತೆಗೆ ಬಿಸಾಡಬೇಡಿ ಸ್ವಾಮಿ ಅಂತ ಅಜ್ಜಿ ಗೋಗೊರೆ ಎತ್ತಿದ್ರು ಕರಗದ ಪೊಲೀಸಪ್ಪ ಕಲ್ಲು ಮನಸ್ಸು. ಈ ಮನ ಕಲಕುವ ದೃಶ್ಯ ಕಂಡು ಬಂದಿದ್ದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ನಗರದ ಸಂತೆ ಬಜಾರ್ನಲ್ಲಿ. ಭಾನುವಾರದ ಸಂತೆ ಹಾಗೂ ದೀಪಾವಳಿ ಇರೋದ್ರಿಂದ ಸಣ್ಣ ಪುಟ್ಟ ವ್ಯಾಪಾರಿಗಳು ರಸ್ತೆ ಬದಿ ವಸ್ತುಗಳನ್ನು ತಂದು ಮಾರ್ತಿದ್ರು. ಅದೆಲ್ಲಿದ್ದೋ ಏನೋ ಕುಷ್ಟಗಿ ಪೊಲೀಸ್ ಠಾಣೆ ಪಿಎಸ್ಐ ಪುಂಡ್ಲಿಕಪ್ಪ ಬಂದಂಗೆ ವ್ಯಾಪಾರಿಗಳ ಮೇಲೆ ಅಟ್ಟಹಾಸ ಮೆರೆದಿದ್ದಾರೆ. ಪರಿಪರಿಯಾಗಿ ಬೇಡಿಕೊಂಡ್ರು ಕೇಳದೆ ಪಿಎಸ್ಐ ಪೊರಕೆ ನಿಂಬೆಹಣ್ಣು ಸೇರಿ ಹಲವು ವಸ್ತುಗಳನ್ನು ಕಿತ್ತೆಸೆದು ದರ್ಪ ತೋರಿದ್ದಾರೆ. ಸ್ಥಳೀಯರು ರೌಡಿ ಪುಂಡಲಿಕಪ್ಪನ ವಿಡಿಯೋವನ್ನ ಸೆರೆ ಹಿಡಿದಿದ್ದಾರೆ. ಯಾವುದೇ ನಿಯಮ ಪಾಲಿಸದಿದ್ರೆ ಬುದ್ಧಿವಾದ ಹೇಳಿ ಕಳಿಸಬೇಕಿತ್ತು, ಆದರೆ ಏಕಾಏಕಿ ಹೀಗೆ ಮಾಡಿದ್ದು ಸರಿಯಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೂಡಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಪಿಎಸ್ಐ ಪುಂಡಲಿಕಪ್ಪನ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ಮತ್ತೊಮ್ಮೆ ನಮ್ಮ ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಈ ಬೆಳಕಿನ ಹಬ್ಬ ನಿಮ್ಮ ಬದುಕನ್ನ ಬಂಗಾರವಾಗಿಸಲಿ. ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ ಟು ಯು ಆಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.
ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH